ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಆದ್ಯ ಸೋನು ಲಾಗ್ಗೆ ವೆಲ್ಕಮ್. ನನ್ನ ಹೆಸರು ಪ್ರತ್ಯೇಕ್, ನನ್ನ ಜೊತೆ ಇದ್ದಾರೆ ಆದ್ಯ. ಇವತ್ತು ಡೇಟ್ ಎಷ್ಟು? ಇವತ್ತು 30 ಡೇಟ್. ನಮ್ಮ ಮೇಕ್ರಿ ಸರ್ಕಲ್ ಹತ್ರ ಪ್ಯಾಲೇಸ್ ಗ್ರೌಂಡಲ್ಲಿ ಕೇಕಿದ್ದು ಶೋ ನಡೀತಾ ಇದೆ. 51th ಕೇಕ್ ಶೋ, ಏನು 51ನೇ ಏನು ಮೇ ಬಿ. ಆ ಕೇಕ್ ಶೋಗೆ ಇವತ್ತು ಹೋಗೋಕ್ಕೆ ನಾವು ರೆಡಿಯಾಗಿದ್ದೀವಿ. ಹೀಗೆ ಬೆಂಗಳೂರಲ್ಲಿ ನಾನು ಹೆಬ್ಬಾಳ್ ಸೈಡ್ ಬಂದಿದ್ದೆ. ಹಂಗೆ ನನಗೆ ಪರಿಚಯ ಇರೋರು ಅಂದರೆ ನಮ್ಮ ಆದ್ಯ ಸೋನು ವ್ಲಾಗ್ ಅವರು, ನಮ್ಮ ಆದ್ಯ. ಸೊ ಅವ್ರ ಜೊತೆ ಇವತ್ತು ನಾನು ಕೇಕ್ ಶೋಗೆ ಹೋಗ್ತಾ ಇದ್ದೀನಿ. ನಮ್ಮ ಜೊತೆ ಇದ್ದಾರೆ ಆದ್ಯ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಇವತ್ತು ನಾವು? ಕೇಕ್ ಶೋ. ನಿಂಗೆ ಕೇಕ್ ಇಷ್ಟನಾ? ಹೌದು. ಯಾವ ಕೇಕ್ ಇಷ್ಟ? ಯಾವ ಫ್ಲೇವರು? ಚಾಕ್ಲೇಟ್ ಫ್ಲೇವರ್. ಓ ಮೈ ಗಾಡ್, ಇವರಿಗೆ ಚಾಕ್ಲೇಟ್ ಫ್ಲೇವರ್ ಅಂದರೆ ತುಂಬ ಇಷ್ಟ. ಬಟ್ ಅಲ್ಲಿ ಕೇಕ್ ಶೋಗಿರೋದು ಯಾವುದು ತಿನ್ನೋಕ್ಕಾಗಲ್ಲ, ಮುಟ್ಟಕ್ಕೂ ಕೂಡ ಆಗಲ್ಲ, ಮುಟ್ಟೋಕ್ಕೂ ಇಲ್ಲ, ತಿನ್ನೋಕ್ಕೂ ಇಲ್ಲ. ಏನು ಮಾಡ್ತೀರಾ? ನೋಡೋಕ್ಕೆ ಹೋಗೋಣ. ನಾವು ಅಲ್ಲಿ ತಿನ್ನೋಕ್ಕೆ ಚಾನ್ಸ್ ಸಿಕ್ಕಿದ್ರೆ ತಿನ್ನೋಣ. ವಿಲ್ಗೋ ರೆಡಿ ಆಗ್ತಾಯಿದ್ದೀವಿ. ಇವಾಗ ಒಂದು ಸ್ವಲ್ಪ ಹೊತ್ತಲ್ಲೇ ಹೊರಡ್ತೀವಿ. ಯಾರೆಲ್ಲ ಕೇಕ್ ಶೋಗೆ ಬಂದಿದ್ದೀರಾ ಆ್ಯಂಡ್ ಅಲ್ಲಿದ್ದು ಟಿಕೆಟ್ ಅಷ್ಟೊಂದು ವರ್ತಿಲ್ಲ ಅಂತ ತುಂಬ ಜನ ಹೇಳ್ತಾಯಿದ್ರು. ಅದು ವರ್ತ್ ಇದೆಯಾ ಇಲ್ವಾ ಅಂತ ನಾವು ನೋಡೋಕ್ಕೆ ಹೋಗ್ತಾಯಿದ್ದೀವಿ. ಲೆಟ್ಸ್ ಗೋ. ಇನ್ನು ಮುಂದೆ ಈ ಲಾಗ್ನ ಇವರ ಅಮ್ಮ ಕಂಟಿನ್ಯೂ ಮಾಡ್ತಾರೆ. ನಾವು ಸ್ವಲ್ಪ ಲಾಗಿಂದ ಸ್ವಲ್ಪ ದೂರ ಇರ್ತೀವಿ. ಬನ್ನಿ. ಸೊ ಇವತ್ತು ವ್ಲಾಗ್ನ ಪ್ರತೀಕ್ ಅವರು ಸ್ಟಾರ್ಟ್ ಮಾಡಿದ್ರು, ನಾನು ಎಂಡ್ ಮಾಡ್ತೀನಿ. ಸೊ ಹಾಗೆ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ ಅಂತ ಕೇಳ್ಕೊಳ್ತೀನಿ. ಸೊ ಈಗ ಟೈಮ್ ಬಂದು 5 o'clock ಆಗೋಗಿದೆ. ಈಗ ಓಲಾ ಬುಕ್ ಮಾಡಿಕೊಂಡು ಕೇಕ್ ಶೋಗೆ ನಾವು ಹೊರಟಿದ್ದೀವಿ. ನಮ್ಮ ಮನೆಯಿಂದ ಒಂದು 20 to 25 minutes ಆಗುತ್ತೆ ಅಷ್ಟೇ. ಸೊ ಇನ್ನು ರೀಚ್ ಆದ್ವಿ. ಟಿಕೆಟ್ ತೊಗೊಳ್ತಾ ಇದ್ದೀವಿ. ನೋಡಿ, ಎಂಟ್ರಿ ಫೀಸ್ ಬಂದು 150 ಇದೆ. 3 ವರ್ಷ ಮೇಲ್ಪಟ್ಟ ಎಲ್ಲರಿಗೂ 150 rupees ಇದೆ. 3 ವರ್ಷ ಮಕ್ಕಳಿಗೆ ಅಂದರೆ ಕೆಳಗಡೆ ಮಕ್ಕಳಿಗೆ ಟಿಕೆಟ್ ಏನಿಲ್ಲ, ಫ್ರೀ ಇರುತ್ತೆ. ಸೊ ಲಾಸ್ಟ್ ಇಯರೆಲ್ಲ ತುಂಬ ಹೆವಿ ಇತ್ತು ಟಿಕೆಟು. ಈ ಕಂಪೇರ್ ಮಾಡಿದ್ರೆ ಈ ವರ್ಷ ಬೆಟರು. 250, 200 ಇತ್ತು. ಲಾಸ್ಟ್ ಇಯರ್ ಕೂಡ ಬಂದಿದ್ವಿ, ಬಿಕಾಸ್ ನಮ್ಮ ಮನೆ ನಿಯರ್ ಬೈ ಅಲ್ವಾ, ಹಾಗಾಗಿ. ಸೊ ಈಗ ಕಡಿಮೆ ಮಾಡಿದ್ದಾರೆ. ಅಲ್ಲಿ ರೈಟ್ ಸೈಡ್ ಏನೋ ಎಂಟ್ರಿ ಮಾಡಬೇಕು ಅಂತ ಹೇಳಿದ್ರೆ, ಹಾಗಾಗಿ ಎಂಟ್ರಿ ಮಾಡಿ ಸೊ ಒಂದೆರಡು ಫೋಟೋ ಕ್ಲಿಕ್ ಮಾಡಿಕೊಂಡು ಸೊ ಎಂಟ್ರಿ ಕೊಡ್ತಾ ಇದ್ದೀವಿ. ಸೊ ನೋಡೋಣ ಈ ವರ್ಷ ಯಾವ್ಯಾವ ಥರ ಥೀಮಲ್ಲಿ ಕೇಕ್ನ ಇಟ್ಟಿದ್ದಾರೆ ಅಂತ ಹೇಳಿಬಿಟ್ಟು. ಸೊ ಬನ್ನಿ, ಈಗ ನಿಮಗೂ ಕೂಡ ತೋರಿಸ್ತೀನಿ. ಸೊ ನೋಡಿ, ಇಷ್ಟು ಸಖತ್ತಾಗಿ ಡೆಕೋರೇಷನ್ ಮಾಡಿದ್ದಾರೆ. ಇದು 4th January ತನಕ ಇರುತ್ತೆ. ಸೊ ಪ್ಯಾಲೇಸ್ ಗ್ರೌಂಡ್ ಮೇಕ್ರಿ ಸರ್ಕಲಲ್ಲಿ. ಸೊ ನಿಯರ್ ಬೈ ಯಾರೆಲ್ಲ ಇದ್ದೀರಾ, ನೀವು ಒಂದು ಸತಿ ಹೋಗಿ ವಿಸಿಟ್ ಮಾಡಿ, ನಿಮ್ಮ ಮಕ್ಕಳನ್ನೂ ಕರ್ಕೊಂಡೋಗಿ ತುಂಬಾ ಎಂಜಾಯ್ ಮಾಡ್ತಾರೆ. ಸೊ ಅಲ್ಲಿ ಸ್ಟಾಲ್ಸ್ ಎಲ್ಲ ಇದೆ, ಎಲ್ಲನೂ ಕೂಡ ನೀವು ನೋಡ್ಬೋದು. ಸೊ ಇಲ್ಲಿಂದ ಕೇಕ್ ಶೋಗೆ ಎಂಟ್ರಿ. ಸೊ ಅಷ್ಟೊಂದೇನು ಕ್ರೌಡ್ ಇರಲಿಲ್ಲ, ಪರವಾಗಿಲ್ಲ, ಆರಾಮ್ಸೆ ನೋಡ್ಬೋದಾಗಿತ್ತು. ಕ್ರೌಡ್ ತುಂಬಾ ಕಡಿಮೆ ಇತ್ತು. ಸೊ ಲಾಸ್ಟ್ ಇಯರೆಲ್ಲ ತುಂಬಾ ಕ್ರೌಡ್ ಇತ್ತು. ಮೇ ಬಿ ಅದು 24th ಸ್ಟಾರ್ಟ್ ಆಗಿದೆ ಅನಿಸುತ್ತೆ. ಸೊ ಎಲ್ಲ ಬಂದು ನೋಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇನ್ನು January 1st ಮೇ ಬಿ ಕ್ರೌಡ್ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ನಾವು ಹೋಗಿದ್ದು 30ನೇ ತಾರೀಕು, ಏನಷ್ಟು ಕ್ರೌಡ್ ಇರಲಿಲ್ಲ. ಸೊ ನೋಡಿ ಎಷ್ಟು ಖಾಲಿ ಹೊಡಿತಾ ಇದೆ ಅಂತ. ಸೊ ಈ ಥರ ಖಾಲಿ ಇದ್ದಾಗ ಆರಾಮಾಗಿ ನಿಧಾನಕ್ಕೆ ನೋಡಿಕೊಂಡು ಫೋಟೋ ಗಿಟ ಹೊಡ್ಕೊಂಡು ಸೊ ಬರ್ಬೋದು. ಈ ಸರಿ ನೋಡಿ, ಕಾಂತಾರ ಥೀಮ್ ಕೂಡ ಮಾಡಿದರು. ಸೊ ನೋಡಿ, ಒಂಥರ ಜುಮ್ ಅನಿಸ್ತು ಮೈ, ಸಖತ್ತಾಗಿ ಮಾಡಿದರು. ಇದು ಪಾಂಡ. ಆದ್ಯನಿಗೆ ತುಂಬಾ ಇಷ್ಟ ಪಾಂಡ ಅಂತ ಹೇಳಿದ್ರೆ. ಸೊ ಚೆನ್ನಾಗಿ ಮಾಡಿದ್ದಾರೆ. ಅದ್ರ ಮೇಲೆ ಕವರ್ ಹಾಕ್ಬಿಟ್ಟಿದ್ದಾರೆ, ಅಷ್ಟು ಕ್ಲಿಯರಾಗಿ ತೊಗೊಳಕ್ಕಾಗ್ತಿಲ್ಲ, ವೀಡಿಯೋಸ್ ಆಗಲಿ ಫೋಟೋ ಆಗಲಿ.
ಸೊ ಈಗ ಕೇಕ್ ಶೋ ಎಲ್ಲ ಮುಗಿಸ್ಕೊಂಡು ಒಳಗಡೆ ಅಲ್ಲೇ ಸ್ಟಾಲ್ಸ್ ಎಲ್ಲ ಹಾಕಿದ್ರು. ಹಾಗಾಗಿ ಅಲ್ಲಿ ಎಂಟ್ರಿ ಕೊಡೋಣ ಅಂತ ಹೇಳಿಬಿಟ್ಟು ಅಲ್ಲಿ ಹೋದ್ವಿ. ಫಸ್ಟ್ ಸಿಕ್ಕಿದೆ ನಮಗೆ ಪೇಂಟಿಂಗು. ಸೊ ನೋಡಿ ಅಲ್ಲೇ ಪೇಂಟ್ ಮಾಡಿ ಕೊಡ್ತಾರೆ. ನಿಮ್ಗೆ ಯಾವ ಥರ ಚಿತ್ರ ಬೇಕೋ ಅದನ್ನು ತೋರಿಸಿದ್ರೆ ಸೊ ಅಲ್ಲೇ ಪೇಂಟ್ ಮಾಡಿ ಕೂಡ ಕೊಡ್ತಾರೆ ನಿಮಗೆ. ಸಖತ್ತಾಗಿ ಪೇಂಟ್ ಮಾಡಿದ್ರು. ಸೊ ಇನ್ನು ಕುರ್ತೀಸ್ ನೋಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಕಲಂಕಾರಿ ಕುರ್ತಿ ಸೆಟ್ ತೊಗೊಂಡ್ರೆ 500, ಈ ಥರ ಸಿಂಗಲ್ ಪೀಸ್ ತೊಗೊಂಡ್ರೆ 250 ಅಂತೆ. ಸೊ ಪ್ರತೀಕ್ ಬಂದಿದ್ರಲ್ವ, ಅವರ ತಂಗಿಗೆ ಬೇಕು ಅಂತ ಹೇಳಿಬಿಟ್ಟು ಅವರೊಂದು ಪೀಸ್ ತೊಗೊಂಡ್ರು 250 ರುಪೀಸು. ಚೆನ್ನಾಗಿತ್ತು ಕ್ಲಾತು, ಕಾಟನ್ನಲ್ಲಿ. ಸೊ ಬಿಕಾಸ್ ಅವ್ರಿಗೆ ಗೊತ್ತಾಗೋದಿಲ್ಲ ಸೈಜ್ ಎಲ್ಲ, ಒಂಚೂರು ನೋಡಿ ಕೊಡಿಸಿ ಅಂತ ಹೇಳಿದ್ರು. ಸೊ ಹಾಗಾಗಿ ಅವ್ರು ಅದೊಂದು ಪೀಸ್ ತೊಗೊಂಡ್ರು. ಅವ್ರ ತಂಗಿ ಕೇಳ್ತಿದ್ರಂತೆ ಬೆಂಗಳೂರಿಗೆ ಹೋಗ್ತೀಯ ಏನೂ ತರೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಇನ್ನು ಬಾಲ್ ಗೇಮ್ ಇತ್ತು, ಅದು ಆಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ 50 ರುಪೀಸ್ಗೆ 1 ಗೇಮು, 100 ರುಪೀಸ್ಗೆ 3 ಗೇಮು. ಬರೀ ಜಸ್ಟ್ 50 ರುಪೀಸ್ ತೊಗೊಂಡು ನೋಡೋಣ. ಸೊ ಏನು ಬರುತ್ತೆ, ಲಕ್ ಇರುತ್ತಾ ಸೋಲುತ್ತಾ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು 6 ಬಾಲ್ ಕೊಟ್ಟಿರ್ತಾರೆ. 5 ಬಾಲು ಪ್ರತೀಕ್ ಹಾಕಿದ್ರು, 1 ಬಾಲು ಆದ್ಯ ಹಾಕಿದ್ಲು. ಸೊ ಅದಕ್ಕೆ ಏನು ಬಂತು ಅಂತ ನೋಡಿ ನೀವೇ. ಮೋಸ ಅಂತೂ ಆಗಲಿಲ್ಲ ನೋಡಿ, ಇದು ಬಂತು. ಸೊ ಅದಾದಮೇಲೆ ಒಂದು 360 ಡಿಗ್ರಿಯಲ್ಲಿ ಒಂದು ರೀಲ್ ಮಾಡೋಣ ಅಂತ ಹೇಳಿಬಿಟ್ಟು ಅದೇ ಇಷ್ಟಪಡ್ತಾಯಿದ್ಲು. ಹಾಗಾಗಿ ನನ್ನ ನಿಂತ್ಕೊ ಅಂತ ಹೇಳಿದ್ರು. ನನಗೆ ಮೊದಲೇ ಶೈ ಪಬ್ಲಿಕಲ್ಲಿ, ನಾನು ಮಾಡಲ್ಲ ಅಂತ ಹೇಳ್ಬಿಟ್ಟು ಅವರೇ ಸುಮ್ಮನೆ ನಿಂತ್ಕೊಳ್ಳಿ ಅದೇ ಆಡ್ತಾಳೆ ಅಂತ ಹೇಳ್ಬಿಟ್ಟು. ಸೊ ಬ್ಯಾಂಗಲ್ ಬಂಗಾರಿ ಆಲ್ರೆಡಿ ಒಂದು ಹುಡುಗಿ ಇದಕ್ಕಿಂತ ಪ್ರೀವಿಯಸ್ ಹುಡುಗಿ ಮಾಡಿದ್ಲು. ಸೊ ಅದೇ ಬೇಡ ಮಗನೇ ಬೇರೆ ಸಾಂಗ್ ಹಾಕ್ಸ್ಕೊ ಅಂತ ಹೇಳ್ಬಿಟ್ಟು, ಸೊ ಯಾವ ಸಾಂಗ್, ಕಾಟನ್ ಕ್ಯಾಂಡಿ ಸಾಂಗ್ ಹಾಕ್ಸ್ಕೊಂಡು ಮಾಡಿರೋಂಥದ್ದು. ಅದೇನಿಗೂ ತುಂಬಾ ಶೈ. ಸೊ ಆ ಶೈಗೆ ಅವಳು ಬಿದ್ದೋಗ್ಬಿಡ್ತೀನಿ ಅಂತ ಒಂದು ಭಯ. ಅದು ಗ್ಲಾಸ್ ಇತ್ತಲ್ಲ ರೌಂಡು. ಸೊ ಹಾಗಾಗಿ ನಿಂತಿರೋ ಜಾಗದಲ್ಲೇ ನಿಂತು ಮಾಡ್ತಾಯಿದ್ದಾಳೆ. ಇದಕ್ಕೆ 200 ರುಪೀಸು. ವಿತೌಟ್ ಬಬಲ್ಲು 100, ವಿತ್ ಬಬಲ್ಲು 200 ರುಪೀಸು. ಸೊ ವಿಡಿಯೋ ನಾನು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿರ್ತೀನಿ. ಆದ್ಯ ಸೋನು 4 ಅಂತ ಇನ್ಸ್ಟಾಗ್ರಾಮ್ ID. ಸೊ ನನ್ನ ಇನ್ಸ್ಟಾಗ್ರಾಮ್ ID ಯೂಟ್ಯೂಬ್ ನನ್ನ ಬಯೋದಲ್ಲಿ ಕೂಡ ಇದೆ. ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ಸಾಕು ಡೈರೆಕ್ಟು ಇನ್ಸ್ಟಾಗ್ರಾಮ್ ಓಪನ್ ಆಗುತ್ತೆ. ಪ್ಲೀಸ್ ಹೋಗಿ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಫೈನಲಿ ಎಲ್ಲ ಮುಗಿಸ್ಕೊಂಡು ತಿಂತಿದ್ದೆಲ್ಲ ತಿಂದ್ಕೊಂಡು ಸೊ ಈಗ ಹೊರಗಡೆ ಬಂದ್ವಿ. ಸಖತ್ತಾಗಿತ್ತು ಕೇಕ್ ಶೋ ಅಂತೂ. ತಿನ್ನೋರಿಗೆ, ಎಂಜಾಯ್ ಮಾಡೋರಿಗೆ ಸೂಪರಾಗಿದೆ. ಸೊ ಮಕ್ಕಳು ಆಟ ಆಡೋಕ್ಕಂತ ಏನಿಲ್ಲ, ಬರೀ ತಿರುಗಾಡೋದೇ ಜಾಸ್ತಿ. ಅದಾದಮೇಲೆ ಡೈರೆಕ್ಟ್ ಅಲ್ಲಿಂದ ಮೇಕ್ರಿ ಸರ್ಕಲಿಂದ ಸೊ ಯಾವುದೂ ಆಟ ಸಿಗಲೇ ಇಲ್ಲ. ಹಾಗಾಗಿ ಬಸ್ಸಲ್ಲೇ ಬಂದ್ವಿ. ನಂದು ಆಧಾರ್ ಕಾರ್ಡ್ ಇತ್ತು, ಫ್ರೀ ಇತ್ತು. ಅದೇನಿಗೆ ಟಿಕೆಟ್ ತೊಗೊಂಡು ಹೆಬ್ಬಾಳ ಬಂದು ಇಟ್ಕೊಂಡ್ವಿ. ಹೆಬ್ಬಾಳ ಬಂದು ಇಳ್ಕೊಂಡ್ರೆ ಒಂದು ಆಟೋನೂ ಸಿಗ್ತಾಯಿಲ್ಲ. ಅಲ್ಲಿಂದ ಅಲ್ಲಿಗೆ 100 ರುಪೀಸ್ 80 ರುಪೀಸ್ ಕೇಳಿದ್ರು. ಸರಿ ತಮ್ಮನಿಗೆ ಫೋನ್ ಮಾಡಿ ಅವ್ನು ಕರ್ಕೊಂಬಂದೆ. ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ವೈಕುಂಠ ಏಕಾದಶಿ ಅಂತ ಹೇಳ್ಬಿಟ್ಟು ಸೊ ಹೇಗೋ ತಮ್ಮ ಆಟೋದಲ್ಲಿ ಕರ್ಕೊಂಬಂದಲ್ವ, ಹಾಗಾಗಿ ಟೆಂಪಲ್ಗೂ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಸೊ ಟೆಂಪಲ್ಗೆ ಬಂದಿದ್ವಿ. ಸಖತ್ತಾಗಿ ಮಾಡಿದರು ಗೈಸ್ ಡೆಕೋರೇಷನು. ಸೊ ರಶ್ ಇರೋ ಕಾರಣ ನನ್ನ ತಮ್ಮನಿಗೆ ಪರಿಚಯ ಇತ್ತು ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ನಾವು ಕ್ಯೂ ಅಲ್ಲಿ ನಿಂತ್ಕೊಳ್ದೆ ಡೈರೆಕ್ಟಾಗಿ ಹೋದ್ವಿ. ಸೊ ನೀವು ಕೂಡ ದೇವ್ರ ದರ್ಶನ ಮಾಡ್ಕೊಳ್ಳಿ. ಫೋಟೋಸ್ ನಾನಿಲ್ಲಿ ಹ್ಯಾಡ್ ಮಾಡಿರ್ತೀನಿ. ಬಿಕಾಸ್ ಫೋಟೋ ತಕ್ಕೊಂಡು ನಿಂತ್ಕೊಂಡ್ರೆ ರಶ್ ಆಗಿಬಿಡುತ್ತೆ, ಮೂವ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಫೋಟೋನು ತೆಗಿಯೋಕ್ಕೆ ಬಿಡಲಿಲ್ಲ. ಹೇಗೂ ಗ್ಯಾಪಲ್ಲಿ ನಾನು ಒಂದು ಫೋಟೋ ತೊಗೊಂಡೆ. ಅಲ್ಲಿ ದರ್ಶನ ಎಲ್ಲ ಮಾಡಿಕೊಂಡು ಡೈರೆಕ್ಟ್ ನಾನು ಅಮ್ಮನ ಮನೆಗೆ ಹೋದೆ. ಸೊ ಹಸ್ಬೆಂಡು ಬರ್ತೀನಿ ಅಲ್ಲೇ ಇರಿ, ಮನೆಗೆ ಹೋಗಿ ಏನು ಮಾಡ್ತೀನಿ, ಎಲ್ಲ ಕೆಲಸ ಮಾಡಿದೆಯಲ್ಲ, ಸೊ ಆಟೋಯಿಂದ ಬರಬೇಕಾದ್ರೆ ಹಾಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ಹೇಳಿದರು. ಹಾಗಾಗಿ ಅಮ್ಮನ ಮನೆಯಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಮ್ಮನ ಮನೆಗೆ ಬಂದ್ವಿ. ಸೊ ಇವರು ನಮ್ಮಪ್ಪ ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಹೇಳ್ತಾರೆ. ಆಡ್ಸೋಣ ಅಂತ ಅಂದ್ಕೊಂಡೆ, ಬಟ್ ನನ್ನ ಹಸ್ಬೆಂಡ್ ಬಂದುಬಿಟ್ರು. ಹಾಗಾಗಿ ಆಡ್ಸೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಖಂಡಿತ ಆಡಿಸ್ತೀನಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಫಾಲೋ ಮಾಡಿ.